ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ತೊಟ್ಟಿಲು ಬಳ್ಳಿ ಅಥವಾ ಈಶ್ವರಿ ಬಳ್ಳಿ. ಆಯಿತಾ, ಬಿಳಿ ಈಶ್ವರಿ ಬಳ್ಳಿ ಇದು ಒಂದು ಭಾಗ. ಇನ್ನೊಂದು ಕೆಂಪು ಗುಳಗಂಜಿ ಗಿಡ, ಕೆಂಪು ಗುಳಗಂಜಿ ಬಳ್ಳಿ. ಆಯಿತಾ, ಇದನ್ನು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಔಷಧಿಗಳಿಗೋಸ್ಕರವಾಗಿ ಇದನ್ನು ಬಳಸ್ತಕ್ಕಂಥದ್ದು, ಮತ್ತು ನಮ್ಮ ಒಂದು ವಾಮ ಮಾರ್ಗದಲ್ಲಿ ಯಂತ್ರ ಮಂತ್ರ ತಂತ್ರ ಕುತಂತ್ರ ಪ್ರಯೋಗಗಳಿಗೆ ಬಳಸ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನಪ್ಪ, ಈ ಒಂದು ವಿಡಿಯೋ ಮಾಡೋದಕ್ಕೆ ವಿಶೇಷ ಏನು ಅಂತಂದರೆ, ಪಾರ್ವತಿ ಮತ್ತು ದಕ್ಷಿಣ ಕಾಳಿ ಇವರಿಬ್ಬರು ಜೊತೆಯಲ್ಲೇ ಇರೋಂಥ ಒಂದು ಸಂಗಮ ವನಸ್ಪತಿ. ಆಯಿತಾ, ಈ ಸಂಗಮ ವನಸ್ಪತಿಗಳು ಎಲ್ಲ ಕಡೆನೂ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಎಲ್ಲ ಸಾಧಕರಿಗೂ ಇದು ಸಿಗಲ್ಲ. ಅದೆಲ್ಲ ಪೂರ್ವಾರ್ಜಿತ ಪುಣ್ಯ ಇರಬೇಕು, ಪೂರ್ವಾರ್ಜಿತ ಫಲ ಇರಬೇಕು. ಕೆಲವೊಂದು ತಪಸ್ಸಿದ್ಧಿಗಳಿಂದ, ಕೆಲವೊಂದು ಪುಣ್ಯದಿಂದ, ಕೆಲವೊಂದು ಅನುಗ್ರಹದಿಂದ, ಕೆಲವೊಂದು ಅಮ್ಮನವರ ಒಂದು ಆಶೀರ್ವಾದದಿಂದ ಇಂಥವೆಲ್ಲ ಸಿಗೋಂಥದ್ದು ಸಾಧಕರಿಗೆ. ಆಯಿತಾ, ಎಲ್ಲರಿಗೂ ಸಿಗೋಂಥದ್ದಲ್ಲ ಇದು. ಇವೆರಡೂ ಒಂದೇ ಕಡೆ ಇರೋಂಥದ್ದು ಹುಡುಕ್ಬೇಕು ಅಂತಂದರೆ ಎಷ್ಟು ದಿನ ಹೆಂಗೆ ಅಳಿಬೇಕು, ಏನು ಮಾಡಬೇಕು ಅನ್ನೋದು ಅದು ಹುಡುಕ್ದವ್ರಿಗೆ ಗೊತ್ತು. ಹುಡುಕಿ ನಿಮಗೆ ವಿಡಿಯೋ ಪರಿಚಯ ಮಾಡಿ, ವಿಡಿಯೋನ ತೋರಿಸಿ, ವಿಡಿಯೋನ ಮಾಡಿ ಅದನ್ನು ತೋರಿಸ್ದವ್ರಿಗೆ ಗೊತ್ತು ಅದ್ರ ಕಷ್ಟ ನಷ್ಟ. ಇದರಿಂದ ನಷ್ಟ ಏನೂ ಇಲ್ಲ. ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಇದು. ಇವೆರಡೂ ಒಂದೇ ಬುಡದಲ್ಲಿ ಒಂದೇ ಕಡೆ ಸಂಗಮವಾಗಿ, ಸಂಗಮ ಅಂತಂದರೆ ಎರಡು ಸೇರಿದಾಗ ಸಂಗಮ ಅಂತ ಅಂತಾರಲ್ಲ, ಹಂಗೆ ಮಿಲನವಾಗಿ ಗಿಡ, ಬಳ್ಳಿ, ಬೇರು, ಕಾಂಡ, ಎಲೆ, ಹೂವು, ಕಾಯಿ ಎಲ್ಲ ಬಿಟ್ಟು ಎಲ್ಲದನ್ನೂ ಮಾಡಿ ಇಲ್ಲಿಗೆ ಇವಾಗ ಈ ಪರಿಸ್ಥಿತಿ ಬಂದು ನಿಂತ್ಕೊಂಡಿದ್ದಾವೆ. ಆಯಿತಾ, ಇದು ನಿಮಗೆ ಇದು ಬರೀ ಪರಿಚಯ ಅಷ್ಟೇ. ಇದರಿಂದ ಮಾಡೋಂಥ ಅನುಕೂಲಗಳು ಅನಾನುಕೂಲಗಳು ಬೇಜಾನು, ಸಾಕಷ್ಟು ರೀತಿಯಲ್ಲಿ ಮಾಡೋಂಥ ಪ್ರಯೋಗಗಳು ಒಳ್ಳೆಯದಕ್ಕೂ ಮಾಡ್ಬೋದು, ಕೆಟ್ಟದಕ್ಕೂ ಮಾಡ್ಬೋದು, ಮತ್ತು ದೊಡ್ಡ ದೊಡ್ಡ ಸಾಧನೆಗಳು ಮಾಡ್ಬೋದು. ಯಕ್ಷಿಣಿ, ಬೇತಾಳ, ಭೂತಾಕರ್ಷಣೆ ಎಲ್ಲದನ್ನೂ ಮಾಡ್ಬೋದು. ಆಯಿತಾ, ಒಂದು ಒಳ್ಳೆಯ ಜಾಗದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಇದು ಬೆಳೆದಿರೋಂಥ ಒಂದು ವನಸ್ಪತಿ. ಇದು ಸಿಕ್ಕಿದ್ದು ನಮ್ಮ ಅದೃಷ್ಟ, ಪೂರ್ವಾರ್ಜಿತ ಪುಣ್ಯ ಫಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇದನ್ನು. ಆಯಿತಾ, ಇದ್ರ ಕೆಲಸ ದೊಡ್ಡ ಮಟ್ಟದಲ್ಲಿದೆ. ಅದನ್ನು ಹೇಳಬೇಕು ಅಂತಂದರೆ ಭಾರಿ ಟೈಮ್ ತಗೊಂತದೆ, ಭಾರಿ ವಿಚಾರ ಮಾಡಬೇಕು. ಅದನ್ನು ಹೇಳಬೇಕು ಅಂತಂದ್ರೂ ಇಂಥ ಯೂಟ್ಯೂಬ್ ಚಾನಲ್ಗಳಲ್ಲೇ ಹಂಗೆಲ್ಲ ಮಾಧ್ಯಮಗಳಲ್ಲೆಲ್ಲ ಹೇಳೋಕ್ಕಾಗಲ್ಲ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಒಂದು ವನಸ್ಪತಿ ಇವತ್ತು ನಮ್ಮ ಕೈ ಸೇರ್ತು, ನಮ್ಮ ಕೈಗೆ ಸಿಕ್ತು, ನಮ್ಮ ಕಣ್ಣಾಗ ನೋಡಿದ್ದು ನಮ್ಮ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಯಿತಾ, ಸಾಧಕ ಮನೋಲ್ಲಾಸಕಾರಿಣಿ ಅಂತಂದ್ಬಿಟ್ಟು ಕೆಲವೊಂದು ಮಂತ್ರಗಳಲ್ಲಿ ಬರ್ತದೆ. ಏನಕ್ಕೆ ಬರ್ತದೆ ಅಂತಂದರೆ, ಇಂಥ ಗಿಡಮೂಲಿಕೆಗಳು ನಮಗೆ ಸಿಕ್ಕಿದಾಗ ಆ ಸಾಧಕರಿಗೆ ಮನ ಉಲ್ಲಾಸ ಆಗ್ತದಲ್ಲ, ಸಂತೋಷ ಆಗ್ತದಲ್ಲ, ಆ ಸಂತೋಷ ಎಲ್ಲ ಅವಳ ಪಾದಕ್ಕೆ ಸೇರ್ತದೆ. ಅಷ್ಟು ಭಯಂಕರವಾಗಿರ್ತಕ್ಕಂಥ ವನಸ್ಪತಿ. ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತರು ಮಾಡಿರೋಂಥ ಪುಣ್ಯ ಫಲದಿಂದ ಇವತ್ತು ನಮಗಿದು ಸಿಕ್ಕಿದೆ. ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ತಿಳಿಸ್ತಾ ಇದ್ದೀನಿ.
ಮತ್ತು ಹೇಳ್ತಾ ಇದ್ದೀನಿ, ಮುಂದಿನ ವೀಡಿಯೋದಲ್ಲಿ ಇದರ ಒಂದು ಸಾಧನೆ ಮಾಡೋದು ಯಾವ ರೀತಿ, ನಿಮಗೆ ಏನು ಸಾಧನೆ ಮಾಡಬೇಕಾದ್ರೂ ಇದು ನಿಮ್ಗೆ ಸಿಗಬೇಕು ಅಂತಂದರೆ ಏನೇನು ಮಾಡಬೇಕು. ಸುಮ್ಮನೆ ಸಿಗಲ್ಲ ಏನೂ. ಇವಾಗ 100 ರೂಪಾಯಿ ದುಡ್ಡು ಬೇಕು ಅಂತಂದರೆ ಸಿಗಲ್ಲ. ಏನೋ ಒಂದು ಕೆಲಸಕ್ಕೆ ಹೋಗ್ಬೇಕು, ಇಲ್ಲ ಯಾರನ್ನ ಕೇಳಬೇಕು, ಇಲ್ಲ ಸಾಲ ಇಸ್ಕೋಬೇಕು, ಇಲ್ಲ ಇನ್ನೊಂದು ಮತ್ತೊಂದು ಏನೋ ಮಾಡಬೇಕು. ಅದನ್ನು ತಗೊಂಡು ನಿಮ್ಮ ಜಾಬ್ಗೆ ಇಕ್ಕೋಬೇಕು 100 ರೂಪಾಯಿನ ಅಲ್ವಾ. ಅದೇ ರೀತಿ ಇದು ಭಾರಿ ಶಕ್ತಿಯುತವಾಗಿರ್ತಕ್ಕಂಥ ವನಸ್ಪತಿ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ. ಓಂ ನಮೋ ಭಗವತ್